ಮಿತ್ರರೇ, ಇದನ್ನು ನೋಡಿದಾಗ ಏನೋ ಅನ್ನಿಸ್ತಾ ಇದೆ. ವಿಡಿಯೋ ಮಾಡ್ತಾ ಇದ್ದಾರೆ, ಕೈಯಲ್ಲಿ ಏನೇನೋ ಎಳಿತಾ ಇದ್ದಾರೆ, ನೀರು ಮೇಲೇನೋ ಎಳಿತಾ ಇದ್ದಾರಲ್ಲ, ಏನು ಅಂತ ಅನ್ನಿಸ್ತಾ ಇರ್ಬೋದು. ಇದನ್ನು ಪೂರ್ತಿ ನೋಡಿ ಗೊತ್ತಾಗುತ್ತೆ. ಇದೇನೆಂದರೆ, ಇದು ಒಂದು ಲಾಂಚ್ ಅಂತ ಹೇಳ್ತಾರಂತೆ. ಈ ಲಾಂಚಿನಲ್ಲಿ ಏನಿದೆ ವ್ಯವಸ್ಥೆ ಅಂತ ಹೇಳಿದರೆ, ಆಚೆಗೆ ಒಂದು ಹಗ್ಗ ಕಟ್ಟಿರ್ತಾರೆ, ಆಚೆ ದಡದಲ್ಲಿ, ಈಚೆ ದಡದಲ್ಲಿ ಒಂದು ಹಗ್ಗ ಕಟ್ಟಿರ್ತಾರೆ. ಮಧ್ಯದಲ್ಲಿ ತೆಪ್ಪದ ರೀತಿಯಲ್ಲಿ ಏನು ಅಗಲವಾದಂಥ ಹಲಿಗೆಗಳನ್ನು ಹಾಕಿ ಅದರ ಮೇಲೆ ಅವರು ಗಮ್ ಹಾಕಿ ಏನೋ ಅದನ್ನು ಬಂದ್ ಮಾಡಿದ್ದಾರೆ. ನೀರು ಮೇಲ್ಗಡೆ ಬರಬಾರ್ದು ಅಂಥೇಳಿ ಫುಲ್ ಎರಕ ಹಾಕಿದ್ದಾರೆ. ಇದ್ರ ಮೇಲೆ ಗಾಡಿಗಳನ್ನು ದಾಟಿಸ್ಬೇಕು ಅಂತ ಹೇಳ್ತಾರೆ. ಹೇಗೆ ದಾಟಿಸೋದು? ಕೈಯಲ್ಲಿ ಎಳೆಯೋದು. ನಾವೇನಂತ ಹೇಳಿದ್ರೆ, ಆ ಹಗ್ಗ ಎಳೆದಾಗೆ ಇದೇನಾಗ್ತದೆ ಅಂದರೆ, ಆ ಕಡೆ ಈಚೆ ಕಡೆಯಿಂದ ಆಚೆ ಕಡೆ ಹೋಗ್ತಾ ಇರುತ್ತೆ. ಇಲ್ಲಿ ಇಂಧನದ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಆಚಿಂದ ಈಚೆಗೆ ದಾಟಬೇಕು ಅಂತಂದರೆ ಬೇರೆ ಏನು ಅವಶ್ಯಕತೆ ಇಲ್ಲ. ಏನಂತ ಹೇಳಿದ್ರೆ, ವಾಹನ ಹೆಚ್ಚಾದಾಗೆ ಕೈಯಲ್ಲೇ ಎಳಿಲೇಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಎಳಿಬೇಕು ಅಂತ ಹೇಳಿದ್ರೆ, ಸಂಜೆ ಒಳಗಡೆ ಅಂತ ಹೇಳಿದ್ರೆ ಕೈಯೆಲ್ಲ ಬೊಬ್ಬೆ ಬಂದಿರ್ತವೆ. ಇದು ಸುಮಾರು ವರ್ಷಗಳಿಂದ ಇದು ನಡೀತಾ ಇದೆ. ಇದು ಇರೋದೆಲ್ಲಿ ಅಂತ ಹೇಳಿದ್ರೆ, ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ವ್ಯಾಪ್ತಿಯ ಸಂಪೆಕಟ್ಟೆಯ ಅರಮನೆಕೊಪ್ಪದಿಂದ ಬಿಲ್ಸಾಗರ ಮಾರ್ಗವಾಗಿ ಕಾರಣಗಿರಿ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ತಲುಪುವ ಮಾರ್ಗದಲ್ಲಿ ಈ ಮಾರ್ಗ ಬರ್ತದೆ. ಈ ಮಾರ್ಗದಲ್ಲಿ ಏನಂತ ಹೇಳಿದ್ರೆ, ದೊಡ್ಡ ವೆಹಿಕಲ್ ಹಾಕ್ಲಿಕ್ಕೆ ಆಗಲ್ಲ. ಬೈಕುಗಳು, ಸಣ್ಣ ಕಾರು ಹೀಗೆ ತಗೊಂಡು ಹೋಗ್ಬೋದು. ಏನೇ ಇದ್ದರೂ ಮೋಟರ್ ಚಾಲಿತ ಅಲ್ಲ, ನಾವೇ ಕೈಯಿಂದ ಎಳಿಬೇಕು. ಏನು ತಕ್ಷಣ ನಾವು ಆಚೆ ದಾಟ್ತೀವಿ, ಕೆಲವೊಂದು ದೋಣಿಗಳೆಲ್ಲ ಲಾಂಚ್ಗಳಲ್ಲಿ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಯಾರು ಬೇಕಾದರೂ ಬಂದು ದಾಟಿಸ್ಕೊಂಡು ಹೋಗ್ಬೋದು. ಆದರೆ ನಾವೇ ತಗೊಂಡು ಹೋದೇವೆ ಅಂತ ಹೇಳಿದ್ರೆ, ಏನಾದರೂ ಅಹಿತಕರ ಘಟನೆ ಆಯಿತು ಅಂತ ಹೇಳಿದ್ರೆ ಅದನ್ನು ನೋಡ್ಕೊಳ್ತಕ್ಕಂಥ ಮಾಲೀಕರಿಗೆ ಕಷ್ಟ ಆಗುತ್ತೆ. ಮತ್ತೊಂದು ಏನಂತ ಹೇಳಿದ್ರೆ, ಇಲ್ಲಿ ಈ ವ್ಯವಸ್ಥೆ ಜನರು ದಿನನಿತ್ಯ ಇದನ್ನು ಅವಲಂಬಿಸ್ತಾರೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಈ ವ್ಯವಸ್ಥೆ ಇದೆ. ಹಗಲೊತ್ತಿದು ಭಾಳ ಚಂದವಾಗಿ ಕಾಣುತ್ತೆ. ಭಾಳ ಚೆನ್ನಾಗಿ ನಿಮಗೆ ಅಕ್ಕಪಕ್ಕ ನೋಡಿದಾಗ ಖುಷಿ ಅನ್ನಿಸ್ತಾ ಇದೆ. ಏನೋ ಒಂಥರ ಸಂತೋಷ ಆಗುತ್ತೆ. ಆದರೆ ಕೈಯಲ್ಲಿ ಎಳೆಯೋರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿದೆ. ಈಗ ಪಕ್ಕದಲ್ಲಿ ಸೇತುವೆ ಮಾಡ್ತೀವಿ ಅಂತ ಹೇಳಿದರೆ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೆ ನಿತ್ಯ ಜನರಿಗೆ ಹೊಸನಗರ ತಲುಪಬೇಕು ಅಂದರೆ ಸದ್ಯ ಹತ್ತಿರವಾದಂಥ ದಾರಿ ಅಂದರೆ ಇದೊಂದೇ. ಈ ದಾರಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ಕಷ್ಟ ಆಗಲ್ಲ. ಸಂಜೆ ಆದ ನಂತರ ಈಚಿಂದ ಆಚೆಗೆ ದಾಟಬೇಕು ಅಂದರೆ, ನಾವು ಬಿಲ್ಸಾಗರದಿಂದ ಅರಮನೆಕೊಪ್ಪ ದಾಟಬೇಕು ಅಂದರೆ, ಅರಮನೆಕೊಪ್ಪದಿಂದ ಈಚೆ ದಾಟಬೇಕು ಅಂದರೆ ಯಾವುದೇ ವಿದ್ಯುತ್ ಸಂಪರ್ಕ ಇಲ್ಲ. ಇದನ್ನು ನೀವು ಯೋಚನೆ ಮಾಡಿ. ನಾವು ಎಳಿತಾ ಇರ್ತೀವಿ ಹಗ್ಗವನ್ನು. ಎಳಿಬೇಕಾದ್ರೆ ಎಲ್ಲಾದರೂ ಹಗ್ಗ ದಾರಿ ತಪ್ಪಿತು, ಕಟ್ಟಾಯಿತು ಅಂತ ಹೇಳಿದ್ರೆ ನಮ್ಮ ತೆಪ್ಪ ಯಾವ ಕಡೆ ದಾಟ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಅಥವಾ ಯಾವುದೇ ಲೈಟಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಇವರು ಪಂಚಾಯಿತಿಯವ್ರ ಹತ್ರ ಮಾತಾಡಿ ತಗೊಂಡಿದ್ದೇವೆ ಅಂತ ಹೇಳ್ತಾರೆ, ಏನು ಓಡಾಡಿಸ್ಲಿಕ್ಕೆ. ಆದರೆ ಲೈಟಿನ ವ್ಯವಸ್ಥೆ ಮುಖ್ಯವಾಗಿ ಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ವಾಹನವನ್ನು ತಗೊಂಡು ಹೋಗ್ತಿರೋದು ಯಾವುದ್ರ ಮೇಲೆ? ತೆಪ್ಪದ ಮೇಲೆ. ತೆಪ್ಪ ನೀರಿನ ಮೇಲಿದೆ ಅಲ್ವಾ? ನೀರಿನ ಮೇಲೆ ತೆಪ್ಪ ಇದೆ, ತೆಪ್ಪದ ಮೇಲೆ ಬೈಕ್ ಇದೆ. ಬೈಕಿನ ಲೈಟನ್ನು ಆನ್ ಮಾಡಿಕೊಂಡಾದರೂ ನಾವು ಅಬ್ಸರ್ವ್ ಮಾಡಬೇಕು. ಕೆಲವು ಕಡೆ ಬೈಕು ಇರೋದಿಲ್ಲ, ಜನ ದಾಟಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಜನರಿಗೆ ಬಹಳಷ್ಟು ಅವಶ್ಯಕತೆ ಇದೆ. ಒಂದು ಸೋಲಾರ್ ಲೈಟಿನ ವ್ಯವಸ್ಥೆ ಹಾಕಿಸ್ಕೊಟ್ರೆ ಖಂಡಿತ ತೆಪ್ಪದ ಮೇಲೆ ಲೈಟ್ ಮಾಡಿಸ್ಕೊಳ್ಳೋಕೆ ಆಪ್ಷನ್ ಇದ್ದಾವೆ, ಇಲ್ಲ ಅಂತಾರೆ. ಅಲ್ಲೇ ಸೈಡು ಮೇಲ್ಗಡೆನೇ ಬ್ಯಾಟ್ರಿ ಇಟ್ಟು ಅಲ್ಲೇ ಸಂಜೆ 6 ಗಂಟೆ ಆದ ನಂತರ 5:30 ಆದ ನಂತರನೇ ಲೈಟ್ ಆನ್ ಆಗುವ. 5:30, 6:30, 7 ಗಂಟೆಗೆ ಅವರು ಲಾಂಚ್ ಕ್ಲೋಸ್ ಆಗುತ್ತೆ. ಒಂದು 2 ಅವರು ಲೈಟ್ ಆನ್ ಆಗೋಕೆ ಒಂದು ವ್ಯವಸ್ಥೆ ಮಾಡಿದರೆ ಖಂಡಿತ ಇಲ್ಲಿಯ ಜನರಿಗೆ ಉಪಕಾರ ಆಗ್ತದೆ. ಮತ್ತು ಏನೋ ಒಂದು ಅಪಾಯವನ್ನು ಬಂದದ್ದನ್ನು ತಕ್ಷಣ ಗುರುತಿಸ್ಬೋದು, ಅಥವಾ ತಕ್ಷಣ ನಾವು ಸೇಫಾಗಿ ದಾಟಲಿಕ್ಕೆ ಸುಲಭವಾಗ್ತದೆ. ಯಾಕಂದರೆ ಕತ್ತಲೆ ಆದಾಗ ಗೊತ್ತಾಗೋದಿಲ್ಲ. ಮತ್ತು ಆಚೆ ಸೈಡಲ್ಲೂ ಲೈಟ್ ಇಲ್ಲ, ಈಚೆ ಸೈಡಲ್ಲೂ ಲೈಟ್ ಇಲ್ಲ. ನಮ್ಮ ತೆಪ್ಪ ಎಲ್ಲಿ ಹೋಗ್ತಿದೆ ಅಂತಲೂ ಗೊತ್ತಾಗಲ್ಲ. ಇದಕ್ಕೆ ಸರ್ಕಾರ
ವನ್ನು ನಾವು ಒತ್ತಾಯಿಸ್ತೇವೆ, ಅಲ್ಲಿಯ ಲೋಕಲ್ ಜನಪ್ರತಿನಿಧಿಗಳನ್ನು ಒತ್ತಾಯಿಸ್ತೇವೆ. ಈ ಒಂದು ತೆಪ್ಪ ದಾಟುವವರಿಗೆ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ಲೈಟಿನ ವ್ಯವಸ್ಥೆಯನ್ನು ಖಂಡಿತ ಮಾಡಿಕೊಟ್ಟಲ್ಲಿ ಬಹಳಷ್ಟು ಜನರಿಗೆ ಸುಲಭ ಆಗ್ತದೆ. ಬೆಕ್ಕೋಡಿ ಲಾಂಚು ಈಗ ಆಲ್ರೆಡಿ ಆ ಕಡೆ ಇದೆ. ಈ ಕಡೆ ಈ ಜನರಿಗೆ ಹತ್ತಿರ ಆಗ್ತಕ್ಕಂಥದ್ದು ಈ ಬಿಲ್ಸಾಗರ ಲಾಂಚು. ಈ ಬಿಲ್ಸಾಗರ ಲಾಂಚಲ್ಲಿ ನಾವು ತಲುಪಿದರೆ ಸುಮಾರು ಒಂದು 15 ಕಿಲೋಮೀಟರ್ ಒಳಗೆ ನಾವು ಬೇಗ ಬರ್ತೀವಿ ಅಂತಕ್ಕಂಥದ್ದು ಒಂದು ನಿರೀಕ್ಷೆ. ಮತ್ತು ರೋಡು ಚೆನ್ನಾಗಿದೆ ಇಲ್ಲಿ. ಇಲ್ಲಿಯ ರಾಜಕೀಯ ಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯತಿ ವಿಶೇಷವಾದಂಥ ಗಮನ ಹರಿಸಿದಲ್ಲಿ ಈ ಮಾರ್ಗದಲ್ಲಿ ಏನು ಲೈಟಿನ ವ್ಯವಸ್ಥೆ ಮಾಡಿಕೊಟ್ರೆ ಖಂಡಿತ ಜನರಿಗೆ ಉಪಕಾರ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ.